ದ್ವಿತೀಯ PUC ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಗಾದೆಗಳ ಸಂಗ್ರಹ, ವಿಸ್ತರಣೆ, ಬಳಕೆ ಈ ವಿಷಯವನ್ನು ಕುರಿತು ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಗಾದೆಗಳ ಸಂಗ್ರಹ, ವಿಸ್ತರಣೆ, ಬಳಕೆ. ಗಾಥಾ ಎಂಬ ಪ್ರಾಕೃತ ಪದದ ಮತ್ತೊಂದು ರೂಪವೇ ಗಾದೆ. ಗಾದೆ ಒಂದು ನಾಡಿನ ಜನಸಾಮಾನ್ಯರು ನಿತ್ಯ ವ್ಯವಹಾರದಲ್ಲಿ ಸಹಜವಾಗಿ ಬಳಸುವ ರೂಢಿಗತ ಅಲಂಕಾರಿಕ ಮಾತು. ಇದು ಯಾರಿಂದ ಯಾವಾಗ ಹುಟ್ಟುತ್ತದೋ ಹೇಳಲಾಗದು. ಒಂದು ವಿಶೇಷ ಅನುಭವವು ಈ ಗಾದೆಗಳಲ್ಲಿ ರೂಪುಗೊಳ್ಳುತ್ತದೆ. ಜನಪದ ಸಾಹಿತ್ಯದ ಉಳಿದೆಲ್ಲ ಪ್ರಕಾರಗಳಂತೆ ಗಾದೆಯು ಒಂದು ವಿಶಿಷ್ಟ ಕಲಾವರ್ಗಕ್ಕೆ ಸೇರಿದ ಪ್ರಕಾರ. ಉಳಿದೆಲ್ಲ ಜನಪದ ಪ್ರಕಾರಗಳಿಗಿಂತಲೂ ಹೆಚ್ಚು ಜನಪ್ರಿಯತೆಯಲ್ಲೂ ಬಳಕೆಯಲ್ಲೂ ಸೇರಿ ಹೋಗಿರುವಂಥದ್ದು. ಗಾದೆಗಳು ಜನಗಳ ಅನುಭವದ ಸಾಂದ್ರತೆಗೆ, ವಸ್ತು ವೈವಿಧ್ಯತೆಗೆ, ಸಂಸ್ಕೃತಿ ಸಂಪನ್ನತೆಗೆ, ವಿಚಾರ ವೈಭವಕ್ಕೆ ಸಾಕ್ಷಿಯಾಗಿದೆ. ಗಾದೆಗಳು ನಮ್ಮ ಬದುಕನ್ನು ಆವರಿಸಿ ಪ್ರಭಾವಿಸಿರುವುದು ಮಾತ್ರವಲ್ಲದೆ ನಮ್ಮ ಭಾಷೆಗೆ ಶಕ್ತಿಯನ್ನು, ಸಂಪನ್ನತೆಯನ್ನು ತಂದುಕೊಟ್ಟಿವೆ. ಗಾದೆಗಳಿಲ್ಲದ ನಮ್ಮ ಬದುಕನ್ನಾಗಲಿ ಭಾಷೆಯನ್ನಾಗಲಿ ಕಲ್ಪಿಸಿಕೊಳ್ಳುವುದೇ ಕಷ್ಟ ಸಾಧ್ಯ. ಊಟಕ್ಕೆ ಉಪ್ಪಿನಕಾಯಿ ವ್ಯಂಜಕವಾದರೆ ಮಾತಿಗೆ ಗಾದೆ ಮಾತು ವ್ಯಂಜಕವಾಗಿದೆ. ಕೆಲವರು ಮಾತನಾಡುವಾಗ ಪುಂಖಾನುಪುಂಖವಾಗಿ ಗಾದೆಗಳ ಬಾಣ ಬಿಡುತ್ತಾ ತಮ್ಮ ಮಾತಿನ ಸೊಗಸನ್ನು ಹೆಚ್ಚಿಸಿದರೆ, ಗಾದೆಗಳನ್ನು ಸಮಯಕ್ಕೆ ಸರಿಯಾಗಿ ಬಳಸುವ ಶಕ್ತಿ ಇಲ್ಲದವರು ಅದೇನೋ ಗಾದೆ ಹೇಳ್ತಾರಲ್ಲ ಹಂಗಾಯ್ತು ಎನ್ನುವುದರ ಮೂಲಕ ಗಾದೆ ಇಲ್ಲದೆ ಸಮರ್ಥವಾಗಿ ಹೇಳಬೇಕಾದದ್ದನ್ನು ಹೇಳಲು ಸಾಧ್ಯವಿಲ್ಲ ಎಂಬುದನ್ನೇ ದೃಢಪಡಿಸುತ್ತಾರೆ. ಕಿರಿದರಲ್ಲಿ ಹಿರಿದಾದ ಅರ್ಥ ತುಂಬಿದ ಗಾದೆಗಳು ಸರ್ವಾಧಾರಣೀಯವಾಗಿ ಕಾಣಿಸಿಕೊಳ್ಳುತ್ತವೆ. ಗಾದೆಗಳು ನಮ್ಮ ಭಾಷೆಯ ಅವಿಭಾಜ್ಯ ಶಕ್ತಿಯಾಗಿರುವುದರಿಂದಲೇ ವಿದ್ಯಾರ್ಥಿಗಳ ಭಾಷಾ ಸಾಮರ್ಥ್ಯವನ್ನು ಪರೀಕ್ಷಿಸಲು ಗಾದೆ ಮಾತುಗಳು ಸಹಕಾರಿಯಾಗುತ್ತವೆ. ಇದೊಂದು ಸದಾಶಯವುಳ್ಳ ಪ್ರಶ್ನೆ. ಗಾದೆಯ ಲಕ್ಷಣಗಳು. ಗಾದೆ ಮಾತುಗಳು ಸಂಕ್ಷಿಪ್ತವಾಗಿರುತ್ತವೆ. ಅರ್ಥ ಚುಟುಕಾಗಿರುತ್ತದೆ. ಪ್ರಾಸಬದ್ಧ ಅಕ್ಷರಗಳು ಅರ್ಥಪೂರ್ಣವಾಗಿ ಜೋಡಣೆಯಾಗಿರುತ್ತವೆ. ಗಾದೆಗಳಲ್ಲಿ ಹೋಲಬಲ್ಲ ಒಂದು ಉಪಮೆ ಅಥವಾ ದೃಷ್ಟಾಂತ ಅಡಕವಾಗಿರುತ್ತದೆ. ಉದಾಹರಣೆಗೆ, ಸಂತೆ ಹೊತ್ತಿಗೆ 3 ಮೊಳ ನೇಯ್ದರೂ ಈ ಗಾದೆ ಮಾತು ಯಾವುದೇ ಕೆಲಸವನ್ನು ಮಾಡಿ ಯಶಸ್ವಿಯಾಗಲು ವ್ಯವಸ್ಥಿತವಾದ ಪೂರ್ವ ಸಿದ್ಧತೆ ಅಗತ್ಯ ಎಂಬ ಸತ್ಯವನ್ನು ಇದು ತಿಳಿಸುತ್ತದೆ. ಸಮಯ ಪ್ರಜ್ಞೆ, ಪ್ರಾಮಾಣಿಕ ಪ್ರಯತ್ನ ಇಲ್ಲಿ ಮುಖ್ಯ. ಒಬ್ಬ ವಿದ್ಯಾರ್ಥಿ ಉತ್ತಮ ಅಂಕಗಳನ್ನು ಗಳಿಸಬೇಕಾದರೆ ಆತ ವರ್ಷದ ಪ್ರಾರಂಭದಿಂದಲೂ ಕ್ರಮಬದ್ಧವಾಗಿ ಅಧ್ಯಯನ ನಡೆಸಬೇಕು. ಆಗ ಮಾತ್ರ ಓದಿದ್ದನ್ನು ಮನನ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಪರೀಕ್ಷೆಯಲ್ಲಿ ಯಶಸ್ವಿಯಾಗಲು ಸುಲಭವಾಗುತ್ತದೆ. ಹಾಗಿಲ್ಲದೆ ಪರೀಕ್ಷೆ ಸಮೀಪಿಸಿದಾಗ ಮಾತ್ರ ಓದಲು ತೊಡಗಿದರೆ ಸಮಯದ ಅಭಾವದಿಂದ ವಿಷಯಗಳು ನೆನಪಿನಲ್ಲಿ ಉಳಿಯದೆ ಪರೀಕ್ಷೆಯಲ್ಲಿ ಗಲಿಬಿಲಿಗೊಳ್ಳುವ ಪ್ರಸಂಗ ಎದುರಾಗುತ್ತದೆ. ಅಂದರೆ ಯಾವುದೇ ಕೆಲಸವನ್ನು ಅವಸರದಲ್ಲಿ ಮಾಡಬಾರದು. ಆಗ ಅದು ಬಯಸಿದ ಫಲವನ್ನು ಕೊಡುವುದಿಲ್ಲ ಎಂಬುದು ಈ ಗಾದೆಯ ಸಾರ. ಗಾದೆ ಎನ್ನುವುದು ಹೇಳಿಕೆಯ ರೂಪದಲ್ಲಿ ಬಳಕೆಯಾಗುವ ಮಾತು. ಈ ಮಾತುಗಳಲ್ಲಿ ತಿಳುವಳಿಕೆ ಇದೆ, ನೀತಿ ಇದೆ, ಅಣಕವಿದೆ, ನಗೆ ಚಾಟಿ ಇದೆ. ಮಾನವನ ಬದುಕಿನ ಒಳಿತು ಕೆಡುಕುಗಳನ್ನು ವಿಂಗಡಿಸಿ ತಿಳಿಸುವ ಜಾಣ್ಮೆ ಇದೆ. ವ್ಯಕ್ತಿಯ ಹಾಗೂ ಸಮಾಜದ ನಡವಳಿಕೆಯ ವಿಮರ್ಶೆ ಇದೆ. ನುಡಿ ಸಮುದಾಯದ ಸಾಮಾಜಿಕ ಸಂಸ್ಕೃತಿಯ ಆಚರಣೆಗಳ ನೆನಪುಗಳಿವೆ. ಒಂದು ನುಡಿ ಸಮುದಾಯದ ಜನಜೀವನದಲ್ಲಿ ಉಂಟಾಗುವ ನೋವು ನಲಿವುಗಳಿಂದ, ಆಗು ಹೋಗುಗಳಿಂದ ಮತ್ತು ಕಂಡುಂಡ ವಾಸ್ತವಗಳಿಂದ ಹಲವು ಮಂದಿ ಪಡೆದ ಅರಿವು, ಅದೇ ನುಡಿ ಸಮುದಾಯದ
ಒಮ್ಮತದ ದನಿಯಾಗಿ ಹೊರಹೊಮ್ಮಿದ ಮಾತುಗಳೇ ಗಾದೆ. ಹಲವರ ಅನುಭವಗಳ ಮೊತ್ತವೇ ಒಬ್ಬನ ಜಾಣನುಡಿಯಾಗಿ ಗಾದೆಯು ರೂಪುಗೊಂಡಿದೆ. ಆ ಒಬ್ಬನು ಆಡಿದ ಜಾಣನುಡಿಯು ಸಮುದಾಯದ ಒಪ್ಪಿಗೆಯಿಂದಾಗಿ ಎಲ್ಲರ ನುಡಿಯೂ ಆಗಿ ಗಾದೆಯ ರೂಪದಲ್ಲಿ ಬಳಕೆಗೆ ಬಂದಿವೆ. ಉದಾಹರಣೆಗೆ, ನಾಳೆ ಎಂದವನ ಮನೆ ಹಾಳು, ತಾಳಿದವನು ಬಾಳಿಯಾನು, ದುಡ್ಡಿದ್ದವನೇ ದೊಡ್ಡಪ್ಪ, ಅತಿಯಾಸೆ ಗತಿಗೇಡು, ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ, ತುಂಬಿದ ಕೊಡ ತುಳುಕುವುದಿಲ್ಲ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ, ಆಕಳು ಕಪ್ಪಾದರೆ ಹಾಲು ಕಪ್ಪೆ, ಕೂತು ಹುಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ತೋಳ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು, ಗಾಳಿ ಬಂದಾಗ ತೂರಿಕೋ. ಈ ಗಾದೆಗಳು ಮಾತಿನ ಪ್ರಸಂಗಗಳಲ್ಲಿ ಬಳಕೆಯಾಗುವಾಗ ಬಹುತೇಕ ಸನ್ನಿವೇಶಗಳಲ್ಲಿ ರೂಪಕದ ತಿರುಳನ್ನು ಪಡೆಯುತ್ತವೆ. ಗಾದೆಗಳು ನಾಣ್ಣುಡಿ, ನಾಡನುಡಿ, ಲೋಕೋಕ್ತಿಗಳೆಂತಲೂ ಪ್ರಸಿದ್ಧವಾಗಿವೆ. ಜನಸಾಮಾನ್ಯರ ಅನುಭವದ ಸಾರವೇ ಗಾದೆಗಳ ರೂಪ ತಾಳಿವೆ. ಸರಳವಾಗಿ, ಸಂಕ್ಷಿಪ್ತವಾಗಿ, ಪ್ರಾಸಬದ್ಧವಾಗಿರುವ ಗಾದೆಗಳು ಜನರ ಮನದಲ್ಲಿ ಶಾಶ್ವತವಾಗಿ ಉಳಿಯುವಂತಿವೆ. ಗಾದೆಗಳಲ್ಲಿ ಮೇಲ್ನೋಟಕ್ಕೆ ಒಂದು ಅರ್ಥ ತೋರಿದರೆ ಅದರ ಅಂತರಾತ್ಮ ಬೇರೊಂದು ಆಗಿರುತ್ತದೆ. ಯೋಚಿಸಿ ಅರ್ಥ ಮಾಡಿಕೊಂಡಂತೆಲ್ಲ ಗಾದೆಯ ಸ್ವಾರಸ್ಯ ಹೆಚ್ಚುತ್ತದೆ, ಸಂತೋಷ ನೀಡುತ್ತದೆ. ಗಾದೆಗಳನ್ನು ವೇದಕ್ಕೆ ಹೋಲಿಸುವುದಿದೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನಾಣ್ಣುಡಿಯೂ ಇದೆ. ಗಾದೆಗಳ ಹುಟ್ಟು ಹೇಗಾಯಿತು ಎಂದು ನಿರ್ಧರಿಸಲು ಸೂಕ್ತ ಆಧಾರಗಳಿಲ್ಲ. ಜನಪದ ಸಾಹಿತ್ಯ ಸೃಷ್ಟಿಯಾದಂತೆಯೇ ಜನರ ಅನುಭವ ಈ ಬಗೆಯ ಲೋಕೋಕ್ತಿಗಳ ರೂಪದಲ್ಲಿ ಹೊರಹೊಮ್ಮಿರಬೇಕು ಎನಿಸುತ್ತದೆ. ಬದುಕಿನ ಎಲ್ಲ ವಿಚಾರಗಳಿಗೂ ಮಾರ್ಗದರ್ಶನ ಮಾಡುವ ಅಸಂಖ್ಯ ಗಾದೆ ಮಾತುಗಳಿವೆ. ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವುದು ಒಂದು ಗಾದೆಯೇ. ಹಾಗೆಯೇ ಗಾದೆಗಳು ಹೇಳದ ವಿಚಾರಗಳೇ ಉಳಿದಿಲ್ಲ ಎನ್ನಬಹುದು. ಗಾದೆಯನ್ನು ವಿಸ್ತರಿಸಿ ಬರೆಯಬೇಕಾದರೆ ಈ ಅಂಶಗಳನ್ನು ಗಮನಿಸಬೇಕು. ಗಾದೆಯ ಅರ್ಥವನ್ನು ಗ್ರಹಿಸಬೇಕು. ಸಾಮಾನ್ಯವಾಗಿ ಗಾದೆಗಳು ಮಿತವಾದ ಶಬ್ದಗಳಲ್ಲಿ ಅಗಾಧ ಅರ್ಥವನ್ನು ಅಭಿವ್ಯಕ್ತಿಸಿರುತ್ತವೆ. ಸಂಕ್ಷಿಪ್ತವಾಗಿದ್ದರೂ ವಿವೇಕಪೂರ್ಣವಾದ, ತೀಕ್ಷ್ಣವಾದ ವಿಚಾರವನ್ನು ಒಳಗೊಂಡಿರುತ್ತವೆ. ಗಾದೆಯ ಅರ್ಥ ಒಳೆಯದಿದ್ದರೆ ಅವುಗಳನ್ನು ವಿಸ್ತರಿಸುವುದು ಅಸಾಧ್ಯ. ಆದ್ದರಿಂದ ಗಾದೆಯನ್ನು ಅರ್ಥ ಮಾಡಿಕೊಳ್ಳುವುದು ಮೊದಲ ಹಂತ. ಅನಂತರ ಸಾಂದರ್ಭಿಕ ಘಟನೆಗಳನ್ನು, ಕಥೆಯನ್ನು, ಸ್ವಾನುಭವದ ಸಂಗತಿಗಳನ್ನು ಹದವಾಗಿ ಬೆರೆಸಿ ಗಾದೆಯನ್ನು ವಿಸ್ತರಿಸುತ್ತಾ ಹೋಗಬಹುದು. ಉದಾಹರಣೆಗೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬ ಜನಪ್ರಿಯವಾದ ಗಾದೆಯನ್ನು ಗಮನಿಸಿ. ಚಿಕ್ಕಂದಿನಲ್ಲಿ ಒಳ್ಳೆಯ ಗುಣಗಳನ್ನು ಕಲಿಯದವರು ದೊಡ್ಡವರಾದ ಮೇಲೂ ಕಲಿಯರು ಎಂಬ ಅರ್ಥವನ್ನು ಈ ಗಾದೆ ಮಾತು ಹೇಳುತ್ತಿದೆ. ಈ ಗಾದೆಯನ್ನು 2 ವಿಭಾಗಗಳಲ್ಲಿ ವಿಸ್ತರಿಸಲು ಅವಕಾಶವಿದೆ. 1 ಗಿಡ ಮರಕ್ಕೆ ಸಂಬಂಧಿಸಿದಂತೆ, 2 ವ್ಯಕ್ತಿಗೆ ಸಂಬಂಧಿಸಿದಂತೆ. 1 ಗಿಡ ಮರಕ್ಕೆ ಸಂಬಂಧಿಸಿದಂತೆ. ಗಿಡ ಚಿಕ್ಕದಾಗಿರುವಾಗಲೇ ಮರವಾದಾಗ ಅದು ಹೇಗೆ ಬೆಳೆಯಬೇಕೆಂಬುದನ್ನು ಯೋಚಿಸಿ ಬೇಕಾದ ಕಡೆ ಬಾಗಿಸಿ ಬೆಳೆಸಬೇಕು. ಬೇಕಾದ ಹಾಗೆ ಬೆಳೆಯಲು ಬಿಟ್ಟು ಅದು ಮರವಾದ ಮೇಲೆ ಅದರ ಬೇರಿನಿಂದ ಮನೆಯ ಅಡಿಪಾಯ ಬಿರುಕು ಬಿಡುತ್ತದೆ ಎಂದೋ, ಅದರ ರಂಬೆ ಕೊಂಬೆಗಳಿಂದ ಗಾಳಿ ಬೆಳಕಿಗೆ ಅಡಚಣೆಯಾಗುತ್ತದೆ ಎಂದೋ, ಇನ್ಯಾವುದೇ ಬಗೆಯ ಅಪಾಯವಿದೆ ಎಂದೋ ಬಾಗಿಸಲು ಹೊರಟರೆ ಅದು ಬಾಗುವುದಿಲ್ಲ. ಬಲಪ್ರಯೋಗ ಮಾಡಿದರೆ ಮುರಿದು ಬೀಳಬಹುದಷ್ಟೆ. ಆದ್ದರಿಂದ ಗಿಡವಾಗಿರುವಾಗಲೇ ಬಾಗಿಸಬೇಕು. ಗಿಡದಲ್ಲೇ ಬಾಗದಿರುವುದು ಮರವಾದಾಗ ಬಾಗಲಾರದು. 2 ವ್ಯಕ್ತಿಗೆ ಸಂಬಂಧಿಸಿದಂತೆ. ಮಗು ಚಿಕ್ಕದಿರುವಾಗಲೇ ಸದ್ಗುಣಗಳನ್ನು ದಾರಿ ಎರೆದು ನ್ಯಾಯ, ನೀತಿ, ಸತ್ಯ ಮುಂತಾದ ಮೌಲ್ಯಗಳಿಂದ ಸಂಪನ್ನವಾಗಿ ಬೆಳೆಸಬೇಕು.
ಸ್ವೇಚ್ಛೆಯಾಗಿ ಬೆಳೆಯಲು ಬಿಟ್ಟರೆ ಸಮಾಜಘಾತಕ ಶಕ್ತಿಯಾಗಿ ಪರಿವರ್ತಿತನಾಗಬಹುದು. ಆಗ ತಿದ್ದಲು ಹೊರಟರೆ ಕೇಳುವುದಿಲ್ಲ. ಆದ್ದರಿಂದ ಗಿಡವನ್ನು ಮಗುವನ್ನು ಎಳವೆಯಿಂದಲೇ ಸರಿದಾರಿಯಲ್ಲಿ ಬೆಳೆಸಬೇಕೆಂಬ ಈ ಮೇಲಿನ ಗಾದೆ ಮಾತಿನ ಅರ್ಥವನ್ನು ಮನದಟ್ಟು ಮಾಡಿಕೊಳ್ಳಬೇಕು. ಇದು ಕೇವಲ ವಿಸ್ತರಣೆಯ ಒಂದು ಮಾದರಿ ಮಾತ್ರ. ಇದರಂತೆಯೇ ಒಂದೆರಡು ಗಾದೆಗಳನ್ನು ವಿಸ್ತರಿಸಿ ಬರೆಯೋಣ. ಮಾದರಿ 1. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಗಾದೆ ಮಿತಿಯನ್ನು ಅರಿತು ಬಾಳು ಎಂಬ ಉಪದೇಶವನ್ನು ನೀಡುತ್ತದೆ. ಆಸೆಯೇ ದುಃಖಕ್ಕೆ ಕಾರಣ ಎನ್ನುವ ಮಾತು, ಆಸೆಯೇ ಪ್ರಗತಿಗೆ ಮೂಲ ಎನ್ನುವ ಮಾತು ನಾವು ಕೇಳಿದ್ದೇವೆ. ಇವೆರಡು ಪರಸ್ಪರ ವಿರುದ್ಧವಾಗಿ ಕಂಡರೂ ಈ ಎರಡನ್ನೂ ಹೊಂದಿಸಿ ಆಸೆ ಇರಬೇಕು, ಆಸೆಗೆ ಮಿತಿ ಇರಬೇಕು ಎಂದು ಹೇಳಬಹುದು. ಯಾವುದೇ ಕೆಲಸಕ್ಕೆ ಕೈ ಹಾಕಬೇಕಾದರೂ ನಮ್ಮ ಶಕ್ತಿ, ಸಾಮರ್ಥ್ಯ, ಸೌಕರ್ಯಗಳನ್ನು ಗಮನಿಸಬೇಕು. ಶಕ್ತಿ ಮೀರಿ ಕೈ ಚಾಚುವುದಕ್ಕೆ ಹೋದರೆ ಅಥವಾ ಹಾಸಿಗೆಯನ್ನು ಮೀರಿ ಕಾಲು ಚಾಚಿದರೆ ಅಪಾಯ, ತೊಂದರೆ ತಪ್ಪಿದ್ದಲ್ಲ. ಒಬ್ಬ ಬಡವ ತನ್ನ ಹೊಲ, ಗದ್ದೆ, ಮನೆ ಎಲ್ಲವನ್ನು ಮಾರಿ ಸಂಭ್ರಮದಿಂದ ತನ್ನ ಮಗಳ ಮದುವೆ ಮಾಡಲು ಸಿದ್ಧನಿದ್ದ. ಅವನ ಹಿತೈಷಿಯೊಬ್ಬನು, ಹೀಗೆಲ್ಲ ಮಾಡಬೇಡ, ಇದ್ದು ಬದ್ದುದನ್ನೆಲ್ಲ ಮಾರಿ ಮದುವೆ ಮಾಡಬೇಡ, ನಿನ್ನ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನೇ ಖರ್ಚು ಮಾಡು, ಶಕ್ತಿ ಮೀರಿ ಖರ್ಚು ಬೇಡ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂದು ಹಿತ ನುಡಿದರು. ಹಾಗೆಯೇ ನಡೆದ ಬಡವ ಮುಂದೆ ಜೀವನದಲ್ಲಿ ಕಷ್ಟಪಡಲಿಲ್ಲ. ಈ ಮಾತು ಎಲ್ಲರಿಗೂ ಅನ್ವಯಿಸುವುದು. ಮಾದರಿ 2. ಕೂತು ಉಂಡರೆ ಕುಡಿಕೆ ಹೊನ್ನು ಸಾಲದು. ಸೋಮಾರಿಗಳಾಗಿರುವುದೇ ದಾರಿದ್ರ್ಯಕ್ಕೆ ಅವಕಾಶ ಮಾಡಿಕೊಟ್ಟಂತೆ. ಆಲಸ್ಯವೇ ಬಡತನಕ್ಕೆ ಕಾರಣ ಎನ್ನುವುದನ್ನು ಕೂತು ಉಂಡರೆ ಕುಡಿಕೆ ಹೊನ್ನು ಸಾಲದು ಗಾದೆ ಸಮರ್ಥಿಸುತ್ತದೆ. ಹಿರಿಯರು ಮಾಡಿಟ್ಟ ಆಸ್ತಿ ಇದೆ, ಹಣವಿದೆ ಎಂದು ಯಾವ ಕೆಲಸವನ್ನು ಮಾಡದೆ ಸುಖೋಪಭೋಗದಲ್ಲಿ ತೊಡಗಿದರೆ ಆಸ್ತಿ, ಹಣ ಬಹಳ ಬೇಗ ಕರಗಿ ಹೋಗುತ್ತದೆ. ಹಣವನ್ನು ಹಾಳು ಮಾಡಲು ಹಲವು ಮಾರ್ಗಗಳಿವೆ. ಹಾಗೆ ಹಾಳು ಮಾಡುವವನಿಗೆ ದಾರಿ ತಪ್ಪಿಸಲು ಸಿಹಿಗೆ ನೊಣಗಳು ಮುತ್ತುವಂತೆ ಹಲವರು ಸ್ನೇಹಿತರಾಗುತ್ತಾರೆ. ಅವನೊಂದಿಗೆ ಅವರು ಸುಖಿಸುತ್ತಾರೆ. ವೆಚ್ಚ ಮಾಡಲು ಅವನಲ್ಲಿ ಕಾಸಿಲ್ಲದಂತಾದಾಗ ಅವರೆಲ್ಲರೂ ಕಣ್ಮರೆಯಾಗುತ್ತಾರೆ. ಸಿರಿವಂತ ಭಿಕಾರಿಯಾಗುತ್ತಾನೆ. ಹಣವು ಹತ್ತು ನಿನ್ನಿಂದ ಮತ್ತೆ ನನ್ನಿಂದ ಎನ್ನುವುದಂತೆ. ಕಣಕಣದಂತೆ ವಿದ್ಯೆಯನ್ನು, ಹಣವನ್ನು ಕ್ಷಣ ಕ್ಷಣವೂ ಗಳಿಸಬೇಕೆಂದು ಸುಭಾಷಿತದಲ್ಲಿದೆ. ಕೂಡಿಟ್ಟ ಹೊನ್ನನ್ನು ಕರಗಿಸುವ ಬದಲು ಅದಕ್ಕೆ ಮತ್ತಷ್ಟನ್ನು ಸೇರಿಸಲು ಪ್ರಯತ್ನಿಸಬೇಕು. ಸೋಮಾರಿಯಾಗದೆ ದುಡಿಮೆಯ ಯಾವುದಾದರೂ ಒಂದು ದಾರಿಯನ್ನು ಕಂಡುಕೊಳ್ಳಬೇಕು. ಆ ಮೂಲಕ ಸ್ವಹಿತ, ಪರಹಿತ ಹಾಗೂ ದೇಶದ ಹಿತವನ್ನು ಕಾಣಬೇಕು ಎಂದು ಈ ಗಾದೆಯು ಎಚ್ಚರಿಸುತ್ತದೆ. ಹೀಗೆ ಪರೀಕ್ಷೆಯಲ್ಲಿ ಕೇಳುವಂತಹ ಗಾದೆ ಮಾತುಗಳನ್ನು ಈ ರೀತಿಯಲ್ಲಿ ಅರ್ಥೈಸಿಕೊಂಡು ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯುವಂತಹ ಪ್ರಯತ್ನವನ್ನು ಮಾಡಬೇಕು.